ನಗರ ಆಯುಕ್ತ ಭೂಷಣ್ ಅವರೇ, ಏನು ಮಾಡ್ತಾ ಇದ್ದೀರಿ ನೀವು? ಶಪ್ಪಿ ಮಟ್ಕಾ ಬುಕ್ಕಿ ಈತನ ಗಡಿಪಾರ ಯಾಕೆ ಮಾಡಿಲ್ಲ? ಗಡಿಪಾರ ಲಿಸ್ಟ್ದಲ್ಲಿ ಇದೆ. ಎ ಸಿ ಆಫೀಸ್ ತೆಗೆದು ನೋಡ್ರಿ, ಡಿ ಸಿ ಆಫೀಸ್ ತೆಗೆದು ನೋಡ್ರಿ. ಅಲ್ಲಿ ಆತನ ಬಂಧನ ಯಾಕಾಗಿಲ್ಲ? ಬೆಳಗಾವದಲ್ಲಿ ಮೇನ್ ಮಟ್ಕಾ ಬುಕ್ಕಿವ ಎಷ್ಟು ವರ್ಷದಿಂದ ನಡ್ತಾ ಇದ್ದಾನೆ ಕಂಜರಗಲ್ಲಿಯಲ್ಲಿ. ಜಾವೇದ್ ಪಠಾಣ್ ಗಾಂಧಿನಗರ್ ಮೇನ್ ಬುಕ್ಕಿ, ಆತನ ಮೇನ್ ಬುಕ್ಕಿ ಸಜ್ಜಿ ಜಾರಕಿಹೊಳಿ ಬಲಗೈ ಬಂಟ. ಅಂದ್ರೆ ನಾವು ಕೇಳ್ತೇವೆ, ಸಜ್ಜಿ ಜಾರಕಿಹೊಳಿ ನೀವು ಅವ್ರಿಗೆ ಬೆಂಬಲ ಯಾಕೆ ಕೊಟ್ರಿ? ಕಾಲಿ ಮಿರ್ಚಿ ಈಗ ಬಂದಿರಿ ಮಾರ್ಕೆಟ್ಗೆ, ನಿಮ್ಮ ಹದ್ದಿನಲ್ಲಿ ಬರ್ತಿತ್ತು ಅದು. ನೀವೇನು ಮಾಡ್ರಿ? ಮಾಳ ಮಾರುತದಲ್ಲಿ ಏನು ಮಾಡ್ರಿ ನಮ್ಗೆ ಗೊತ್ತಿಲ್ಲ. ಎಷ್ಟು ಜನರ ಮೇಲೆ ನಾವು ಕೊಟ್ಟಿದ್ದು ನಾವು. ಅಫೀಮ ಗಾಂಜಾ ಮಾರಾಟ ಮಾಡ್ತಾರಂತ ಯಾರು ಒಬ್ಬರು ಹಿಡಿದ್ರ? ಯಾಕೆ ಹಿಡ್ಲಿಲ್ಲ? ಈಗ ಮೇನ್ ಬರೋಣ. ಶಪ್ಪಿ ಎಷ್ಟು ವರ್ಷದಿಂದ ಇದನ್ನ ಯಾಕೆ ಬಂಧಿಸಿಲ್ಲ? ಪಿಟ್ಟಿ ಕೇಸ್ ಹಾಕೋದು, ಕಳಿಸೋದು, ಜಾಮೀನ್ ಮೇಲೆ ಬಿಡುಗಡೆ ಮಾಡೋದು, ಅದಾಯ್ತು ನಿಮ್ಮ ಕೆಲಸ. ಮಾರ್ಕೆಟ್ ಪೊಲಿಟಿಷಿಯನ್. ಸಿ ಪಿ ಐ ಏನು ಮಾಡ್ತಾ ಇದ್ರಿ? ಎ ಸಿ ಪಿ, ಡಿ ಸಿ ಪಿ, ಆರ್ ಎಸ್ ಏನು ಮಾಡ್ತಾ ಇದ್ರಿ? ನಾರಾಯಣ್ ಬರ್ಮನಿ ಎಲ್ ಆ್ಯಂಡ್ ಓ ಅಂದ್ರೆ ಲಾವ್ ಆ್ಯಂಡ್ ಟೇಕ್ ಆರ್ಡ್ರ. ಇದೇ ನಿಮ್ಮ ಕೆಲಸ. ಎಷ್ಟು ಮಟಕಾದವರು, ಎಷ್ಟು ಬುಕ್ಕಿಗಳು ಏನೇನು ಮಾಡ್ತಾ ಇದ್ದಾರೆ? ರಾಮಚಂದ್ರ ಮನೋಳ್ಕರ್ ಹಿಂಡಲ್ಗ ದೊಡ್ಡ ಮಟಕಾ ಬುಕ್ಕಿ, ವುಡ್ ಸ್ಮಗ್ಲರ್ ನೀವು ಶಾಮೀಲು, ಅರಣ್ಯ ಇಲಾಖೆ ಅವರು ಶಾಮೀಲು. ಏನು ನಡೀತಾ ಇದೆ ಬೆಳಗಾವದಲ್ಲಿ? ಅದಕ್ಕೆ ಜಗದೀಶ್ ಶೆಟ್ಟರ್ ಹೇಳಿದ್ರು ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ. ಅಭಯ ಪಾಟೀಲ್ ಅದನ್ನೇ ಹೇಳಿದರು, ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ. ಮ್ಯಾಗಿನ ಮನೆ ಅವನ ಮಗ ವಡಗಾಂವ್ ಕಮ್ಕಾರೆಡ್ಡಿ, ಜಯ ಕಮ್ಕಾರೆಡ್ಡಿ, ಎಷ್ಟು ಬೇಕು ಹೆಸರುಗಳು? ಮೇನ್ ಮಟಕಾ ಬುಕ್ಕಿ ವಿಕ್ಕಿ ಎಲ್ಲಿದಾನ? ವಿಕ್ಕಿ ಯಾರು? ವಿಕ್ಕಿ ಆತ ಏನು ಮಾಡ್ತಾ ಇದ್ದಾನೆ ಗೊತ್ತೈತಿ ನಿಮ್ಗೆ? ಒಂದೊಂದು ಪೊಲಿಟಿಷಿಯನ್ನ ನಡೀತದು ಮಟ್ಕಾ ಬುಕ್ಕಿಗಳ ಹಪ್ತ ಮೇಲೆ ನೇರವಾಗಿ ಆರೋಪ ಇದೆ ಸಾರ್ವಜನಿಕರದು. ಟೋಪಿನ ಕಟ್ಟಿ ಏನು ಮಾಡತ್ತೀರಪ್ಪ? ಮೇನ್ ಮಟಕಾ ಬುಕ್ಕಿ ಈತನ ಬಂಧನ ಯಾಕಾಗಿಲ್ಲ? ನಾವು ಕೇಳ್ತೇವೆ, ಭೂಷಣ್ ಅವ್ರು ಕೇಳ್ತೇವೆ. ನಿಮ್ಮ ಕೆಳಗಿನ ಅಧಿಕಾರಿಗಳು ನಿಮ್ಮನ್ನ ದಿಶಾಬಲು ಮಾಡ್ತಾ ಇದ್ದಾರೆ. ಅಧಿವೇಶನ ನಡೀತಾ ಇದೆ, ಯಾಕೆ ಗೃಹ ಸಚಿವರು ಯಾಕೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬಾರ್ದು? ಡಿ ಜಿ ಪಿ, ಐ ಜಿ ಪಿ ಏನು ಮಾಡ್ತಾ ಇದ್ರಿ ನೀವು? ನೀವು ಯಾಕೆ ಇವ್ರ ಮೇಲೆ ಕ್ರಮ ಕೈಗೊಳ್ಬಾರ್ದು? ಒಂದು ಕಡೆ ಅಧಿವೇಶನ ನಡೀತಾ ಇದೆ, ಇನ್ನೊಂದು ಕಡೆ ಅಕ್ರಮ ಚಟುವಟಿಕೆ ನಡೀತಾ ಇದೆ. ಗಾಂಜಾದವ್ರನ್ನ ಹಿಡಿದು ಬುಕ್ಕಿ ಪಿಟ್ಟಿ ಕೇಸ್ ಹಾಕೋದು ಬಿಡೋದು, ಮತ್ತು ಮಟಕಾದವ್ರನ್ನ ಹಿಡಿತೀರಿ, ಹಿಡಿಯಂಗಿಲ್ಲ ಅಂತಲ್ಲ. ಸಣ್ಣ ಪುಟ್ಟ 2,000 ಸಿಕ್ತು, 3,000 ಸಿಕ್ತು, 300 ರೂಪಾಯಿ ಸಿಕ್ತು. ಏನು ಮಟಕಾ ಬುಕ್ಕಿಗಳ ಎಲ್ಲಿ? ಎಲ್ಲರಿಗೂ ಗೊತ್ತಿದೆ ಯಾವ್ಯಾವ ಇರಲ್ಲಿ ಏನೇನಂತ ಎಷ್ಟೆಷ್ಟು ಕಲೆಕ್ಷನ್ ಇದೆ ಅಂತೇಳಿ. ನಾವು ಎಮ್ಕಂಡ್ ಮಾಡಿ ಪೊಲಿಟಿಷಿಯನ್ಗ ಸಿ ಪಿ ಐ ಮುಷಾಫರ್ಗೆ ಹೇಳಿದ್ದು, ಬಸ್ಸು ಅನ್ನೋರೊಬ್ರು ಮಟಕ ಆಡ್ತಾ ಇದ್ದಾರೆ ಅಂತೇಳಿ. ಅವ್ರು ಬಂದ್ ಮಾಡಿಸಿದಾರೆ. ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟರು. ಮುಷಾಫಿರ್ ಅವರು ಎಮ್ಕಂಡ್ ಮಾಡಿ ಪೊಲಿಟಿಷಿಯನ್ ವ್ಯಾಪ್ತಿಯಲ್ಲಿ ಮೇನ್ ಮಟಕಾ ಬುಕ್ಕಿ ಇದ್ದ ಬಂದ್ ಮಾಡಿದಾನೆ. ಬಂದ್ ಮಾಡಿಸಿರೋರು FIR ಮಾಡಿದ್ರು, ಒಳಗೆ ಹಾಕಿದ್ರು. ನೀವು ಯಾವಾಗ ಹಾಕೋರು ಇಲ್ಲಿ? ಶಪ್ಪಿ ಈತ ಗಡಿಪಾರ ಆಗಬೇಕು. ಗುಂಡಾ ಆಕ್ಟ್ ಯಾಕೆ ಹಾಕ್ತಾ ಇಲ್ಲ ನೀವು? AC ಕಚೇರಿಯಲ್ಲಿ ಎಷ್ಟು ಫೈಲ್ಗಳು ಪೆಂಡಿಂಗ್ ಇವೆ? ಎಷ್ಟು ಫೈಲ್ ಪೆಂಡಿಂಗ್ ಇವೆ? ನೀವು ಯಾಕೆ ಇಟ್ಕೊಂಡು ಕೂತ್ರಿ? ಬೈಲವಂಗಲ್ AC ಯಾರು ತಹಶೀಲ್ದಾರ್ ಅಲ್ಲ, ಅಸಿಸ್ಟೆಂಟ್ ಕಮಿಷನರ್. ನಿಮ್ಮ ಫೈಲ್ ಯಾಕೆ DC ಗಳಿಗೆ ಕೊಟ್ಟಿಲ್ಲ? ಎಲ್ಲ AC ಗಳಿಗೆ ಗಡಿಪಾರ್ ಲಿಸ್ಟ್ ನೀವು ಯಾಕೆ ಕೊಟ್ಟಿಲ್ಲ? ಸತ್ಯನವರ್, ಬೈಲವಂಗಲ್ ಎಷ್ಟು ಜನ ಬೇಕು ಪ್ರತಿಯೊಂದು ತಾಲೂಕಿನಲ್ಲಿ? ಭೀಮಾಶಂಕರ್ ಗೋಳಿದವ್ರೆ, ನೀವೇನು ಮಾಡತ್ತೀರಿ? ಪ್ರತಿ ತಾಲೂಕಿನಲ್ಲಿದ್ದಾರೆ. ಪಪ್ಪಾಚಾರ್ಲಿ ಡೆಲ್ಟಾಗಳನ್ನು ತರಾಟೆ ತೆಗೆದುಕೊಳ್ಬೇಕು, ಬಂದೋಬಸ್ತ್ ಆಗ್ಬೇಕಿದು. ಎಷ್ಟು ಸಲ ಮಾಡೋದು? ವರದಿ ಹೇಳಿರ್ತೇವೆ ನೇರವಾಗಿ, ಮತ್ತು ನಮಗೆ ಧಮಕಿ ಕೊಡ್ತಾರೆ ಮಟಕಾ ಬುಕ್ಕಿಗಳು. ನಮಗೆ ಧಮಕಿ ಕೊಡ್ತಾರೆ, ಜೀವ ಬೆದರಿಕೆ ಆಗ್ತಾರೆ. ಗೊತ್ತೈತೆ ನಿಮಗೆ? ಅಷ್ಟಾದರೂ ಕೂಡ ಸಮಾಜದ ಪರ ಇರಬೇಕು, ಸಮಾಜದ ಡೊಂಕುಗಳನ್ನು ತಿದ್ದಬೇಕಂತ ನಾವು ಬಂದವ್ರು. ನಮ್ಗೆ ಧಮಕಿ ಕೊಟ್ರೆ ದಾಬೋಕರ್ ಮರ್ಡರ್ ಮಾಡಿದ್ರಿ, ಪಾನ್ಸಾರೆ ಮರ್ಡರ್ ಮಾಡಿದ್ರಿ, MM ಕಲಬುರ್ಗಿ ಮರ್ಡರ್ ಮಾಡಿದ್ರಿ, ಗೌರಿ ಲಂಕೇಶ್ ಮರ್ಡರ್ ಮಾಡಿದ್ರಿ. ಇನ್ನು ನಮ್ಮದು ಮಾಡವ್ರ? ಆ ತಾಕತ್ತಿದೆಯಾ ನಿಮಗೆ? ಏನು ಮಾಡ್ತಾ ಇದ್ರಿ ಪೊಲಿಟಿಷಿಯನ್ ಅವರು? ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡಾಗ ಅವರು ಮರ್ಡರ್ ಮಾಡಿದ್ರಿ, ಅನ್ಯಾಯ ವಿರುದ್ಧ ಹೋರಾಟ ಮಾಡೋರು ನಮ್ಮನ್ನ. ಗಾಂಜಾ ಮತ್ತು ಮಟಕಾ ಎಷ್ಟು ಜೋರಿದೆ ಗೊತ್ತಿದೆ. ಮಟಕಾ ಬಂದ್ ಮಾಡಲ್ಲ ನೋಡೋಣ ತಾಕತ್ತಿದ್ರೆ. ಭೂಷಣ್ ಅವ್ರು ಬಂದ್ರು, ಒಂದು 6 ತಿಂಗಳು ಬಂದ್ ಮಾಡಿದ್ರು, ಮುಂದೆ ಯಥಾವತ್ತಾಗಿ
ಸತ್ಯನಾಯಕ್ ಅವ್ರೀಗ ಬೇರೆ ಕಡೆ ಹೋಗಿದ್ದಾರೆ. ಎಷ್ಟು ಜನ ಬೇಕು? ಕಡೆ ಬಜಾರ, ಶಾಪೂರ, ಏನು ಯಾವ್ದು ಕ್ಯಾಂಪ್ ಪೊಲಿಟಿಷನ್, ಯಾವ ಪೊಲಿಟಿಷನ್ ಬೇಡ. 12 ಪೊಲಿಟಿಷನ್ ತೆಗಿರಿ, ಕತ್ತೆ ಪೊಲಿಟಿಷನ್. ಎಷ್ಟು ಮಟಕ ಬುಕ್ಕಿಗಳಿಂದ ಎಷ್ಟು ಹಪ್ತಾ ಹೋಗ್ತೈತೆ ಅವ್ರಿಗೆ? ಏನು ಹೇಳೋದು ನಿಮಗೆ? ಒಟ್ಟಾರೆ ಶಫಿ ಬಂಧನ ಆಗ್ಬೇಕು, ಮುನ್ನೋಳ್ಕರ್ ಆತನು ಬಂಧನ ಆಗ್ಬೇಕು. ನಂತರ ನೀವು ಯಾವಾಗ ಮಾಡೋರು? ಜಾವೇದ್ ಪಠಾಣ್ ಸಾಧ್ಯ ಇದೆಯಾ ನಿಮಗೆ? ಸಾಧ್ಯನೇ ಇಲ್ಲ ಅಂತ ನಾವು ಹೇಳತ್ತೆ. ಮತ್ತು ಕಾನೂನು ಸುವ್ಯವಸ್ಥೆ ಹೆಂಗೆ ಸರಿ ಇದೆ ಅಂತ ಯಾರು ಹೇಳ್ತಾರೆ? ದಂಗೆ ಆದ್ರೆ ಅಷ್ಟೇ ನಿಮ್ಗೆ ಕಾನೂನು ಸುವ್ಯವಸ್ಥೆ ಹದಗೆಡ್ತೈತೆ. ಅದು ಈಗ ಒಳಗಿನ ಒಳಗೆ ಏನಿರಲ್ಲ, ಎಷ್ಟು ಸಂಸಾರಗಳು ಹಾಳಾಗ್ತಾ ಇದ್ದಾವೆ. ಏನು ನಿಮಗೆ ಕಲ್ಪನಾ ಬಂದಿದೆಯಾ? ನಿಮ್ಮ ಹೆಂಡತಿಯರ ಮಕ್ಕಳ ಮೇಲೆ ಅಷ್ಟು ಬಂಗಾರ, ಐಫೋನ್ ಮೊಬೈಲ್ ಕೊಡಿಸೋದು ಸಾಕಾ? ನಿಮ್ಮ ಐಫೋನ್ ಮೊಬೈಲ್ ಎಲ್ಲಿ ಬಂತು? ಯಾರಿಂದ ಬಂತು? ನಿಮ್ಮ ಹೆಂಡತಿ ಮೇಲೆ ಬಂಗಾರ, ಸರ ಮೇಲೆ ಸರ, ಸರ ಮೇಲೆ ಸರ, ಚೈನ್ ಮೇಲೆ ಚೈನ್. ಮದುವೆ ಹೆಂಗೆ ಮಾಡ್ತಾರೆ? ದುಮ್ದಾಮ್ ಮದುವೆ ಮಾಡ್ತಾರೆ. ಕೋಟಿ ಕೋಟಿ ಹಣ ಯಾರಿಂದ ಬಂತದು? ಸಮಾಜ ಘಾತಕ ಶಕ್ತಿಗಳಿಂದಲ್ಲ. ಒಟ್ಟಾರೆ ಇದು ಕೊನೆ ವಿಡಿಯೋ. ಇನ್ನು ಮತ್ತೆ ಭಾಳ ಖಡಕ್ ವಿಡಿಯೋ ಮಾಡ್ತೇವೆ. ಭೂಷಣ್ ಅವರು ಬೇಗನೆ ಕ್ರಮ ಕೈಗೊಳ್ಬೇಕು. ಶಫಿ ಬಂಧನ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ. ಪಿಟ್ಟಿ ಕೇಸ್ ಹಾಕಿ ಬಿಡೋದು, ಮತ್ತು ಮಂತ್ಲಿ 1ನೇ ತಾರೀಕು ಕೊಡ್ಲಿ ಅಂದ್ರೆ 2ನೇ ತಾರೀಕು ತಂದು ಕುಣಿಸ್ತೀರಿ ನೀವು ಅಲ್ಲಿ ಆ ಸ್ಟೇಷನ್ ಒಳಗಡೆ. ಬಿಡಂಗಿಲ್ಲ ನೀವು ಸಂಜೆ ತನಕ. ಯಾವಾಗ ಹಪ್ತ ಬರೋಬ್ಬರ ಆಗ್ತೈತೆ ಅವಾಗ ಬಿಡ್ತೀರಿ ನೀವು. ನಮ್ಗೆ ಗೊತ್ತಿಲ್ಲ ಎಷ್ಟು ಸಲ ರೇಡ್ ಮಾಡಿದ್ರಿ, ಎಲ್ಲಿ ಸಿಕ್ಕಿದ ನಾವ. 2ನೇ ತಾರೀಕು ಹಿಡ್ಕೊಂಡು ಹೋಗ್ತಾರೆ ಬೆಳಿಗ್ಗೆ. ಯಾಕೆ 1ನೇ ತಾರೀಕು ಮುಟ್ಟಿಸಿಲ್ಲ ಅವ. ಎಲ್ಲ ಸ್ಟೇಷನ್ ಪರಿಸ್ಥಿತಿ ಇದೆ. ಭೂಷಣ್ ಅವರು ಇದನ್ನು ಗಮನಿಸ್ಬೇಕಂತ ಕೇಳ್ಕೊತೇವೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶಿವಾಗಲಿ ನಮಸ್ಕಾರ. ಯಾರು ಎಂದಿಗೂ ಸದಾನಂದ ಬಾಂಬ್ನಿ ಯೂಟ್ಯೂಬ್ ವಾಹಿನಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ಯಾಕಂದ್ರೆ ಅಲ್ಲೇ ನಮ್ಗೆ ಸಿಗೋದು ಯೂಟ್ಯೂಬ್ದಾಗೇನು ಊರುಗೌಡನು ಚಿಪ್ಪಾಡೆ ಸುಟ್ಟಂಗಂತ ನಮ್ಮ ಪರಿಸ್ಥಿತಿ ಇದೆ. ಇಲ್ಲೇನು ಸಿಗೋನಿಲ್ಲ ಫೇಸ್ಬುಕ್ದಲ್ಲಿ. ಆದ್ರೆ ಯೂಟ್ಯೂಬ್ದಲ್ಲಿ ಏನೈತಿ ಒಂದು $100 ಬರ್ತೈತೆ. ಅದು $100 ಮಾತ್ರ $2,700 ಬರ್ತೈತೆ. 2 ಸಲ ಆಯ್ತಂದ್ರೆ 2,700 ಬರ್ತೈತೆ. ನಾವು ಹೊಟ್ಟೆ ತುಂಬತೈತೆ, ಭಿಕ್ಷೆ ಬಿಡೋದು ತಪ್ತೈತೆ. ನಾವೇನು ಪ್ರಾಮಾಣಿಕ ಅಂತ ಹೇಳತ್ತಿಲ್ಲ. ನಾವೆಲ್ಲಿ ಯಾರಿಗೆ ಹೇಳಿದ ಪ್ರಾಮಾಣಿಕ ನಾವಿದೇವೆ ಅಂತೇಳಿ? ಅಕ್ರಮ ಚಟುವಟಿಕೆ ಬಂದ್ ಮಾಡಂತ ಹೇಳತ್ತೇವೆ. ನಮಸ್ಕಾರ.